ಮ್ಯಾಮ್ ನಾನು ರೆಗ್ಯುಲರ್ ಜಿಮ್ ನ ಬಿಟ್ಬಿಟ್ಟೆ ಮ್ಯಾಮ್. ನಾನು ಬ್ರೈನ್ ಜಿಮ್ ಸೇರ್ಕೊಳಕ್ಕೋಸ್ಕರ. ಆ ಆ ಜಿಮ್ ಅನ್ನೋ ವರ್ಡೇ ನನ್ಗೆ ತುಂಬಾ ಕ್ಯಾಚಿ ಆಗಿದೆ ಅಲ್ಲಿ. that's so nice. Superb. ಬ್ರೈನಿಗೆ ಜಿಮ್ ಹೆಂಗಿರುತ್ತೆ ಅಂತ, ನೆಗೆಟಿವ್ ಥಾಟ್ಸ್ ಅಂದ್ರೆ ಮ್ಯಾಮ್, ಬೈಕಲ್ಲಿ ಹೋಗ್ಬೇಕಾದ್ರೆ ನನ್ ಬ್ರೈನ್ ಅಲ್ಲಿ ಇನ್ನೊಂದ್ ಬ್ರೈನ್ ಓಪನ್ ಆಗಿರುತ್ತೇನೋ ಅನ್ನೋ ತರನೇ ಆಗ್ತಾ ಇತ್ತು ನನಗೆ ಯಾವಾಗ್ಲೂನು. Yeah. ಆ ತರ ಏನ್ ಯೋಚನೆ ಮಾಡ್ತಿದ್ದೆ ಅಂತ ಗೊತ್ತಿಲ್ಲ, ಸಡನ್ ಆಗಿ ಬಸ್ ಮಧ್ಯಕ್ಕೆ ಹೋಗ್ಬಿಟ್ಟಿದೆ ಒಂದಿನ. ಅಯ್ಯೋ ಬಾ. ಅವ್ರು ಬ್ರೇಕ್ ಹಾಕ್ಬಿಟ್ಟು ಬೈದು ಹೋದ್ರು ಸರಿಯಾಗಿ. ಯಬ್ಬಾ. ಸೈಡಲ್ಲಿ ಹೋಗಿ ಓಡ್ಸಕ್ ಬರಲ್ವಾ ಅಂತ ಬೈದೋದ್ರು. ಅವತ್ತಿಂದ ಅದ್ ಹಂಗೇ ಡೆವಲಪ್ ಆಯ್ತು ಮ್ಯಾಮ್. ನಾವ್ ಒಂದ್ಸತಿ ಡಿಪ್ರೆಷನ್ಗೆ ಅಂತ ಡಾಕ್ಟರ್ ಹತ್ರ ಹೋಗಿದ್ದು. ಅವ್ರು ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ನನ್ಗೆ ಆ ಸಮಸ್ಯೆ ಸ್ಟಾರ್ಟ್ ಆಗಿದ್ದು. ಓಕೆ. ಒಂದ್ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಇತ್ತು, ಇನ್ನ ಅದ್ನು ಸ್ಟಾಪ್ ಮಾಡ್ಬಿಟ್ಟೆ ನಾನು ಅದ್ರಿಂದ. ಈಗ ಅಯ್ಯೋ. ಒಂದ್ 15 ಡೇಸ್ ಇಂದ ಎನಫ್ ಕಾನ್ಫಿಡೆನ್ಸ್ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಮ್ಯಾಮ್. ಏ ಸೂಪರ್. ದಟ್ಸ್ ಸೋ ಒಂದ್ ನೈಸ್. 15 ಡೇಸ್ ನಾನ್ ಬ್ರೈನ್ ಜಿಮ್ಗೆ ಸೇರ್ಕೊಂಡ್ 15 ಡೇಸ್ ಆದ್ಮೇಲೆ ಆ ನನ್ಗೆ ಟೈಮ್ ಇಲ್ಲ ಅನ್ನಿಸ್ತಾ ಇತ್ತು. ಈಗ ತುಂಬಾ ಟೈಮ್ ಇದೆ ಅನ್ಸಕ್ ಸ್ಟಾರ್ಟ್ ಅಲ್ಲ. ಆಗಿದೆ ನಂಗೆ. ಎಡಿಟಿಂಗ್ ಎಕ್ಸಾಕ್ಟ್ಲಿ. ಮುಗ್ಸಿ, ನಾನ್ ಶೂಟ್ ಮಾಡೋದ್ ಮುಗ್ಸಿ, ಎಲ್ಲ ಮುಗ್ಸಿದ್ರು ಇನ್ನೂ ಟೈಮ್ ಇದೆ ಅನ್ಸುತ್ತೆ. ನನ್ ಮಗನ್ ಮೇಲೆ ಕಿರ್ಚಾಡ್ತಾ ಇದ್ದೆ, ತುಂಬಾ ಕಿತಾಪತಿ ಮಾಡೋನು ಅಂತ. ಇವಾಗ ಅವ್ನ್ ಕಿತಾಪತಿ ಮಾಡೋದೆಲ್ಲ ನನ್ಗೆ ಫನ್ ಅನ್ಸುತ್ತೆ, ಎಂಟರ್ಟೈನ್ಡ್ ಅನ್ಸುತ್ತೆ, ತುಂಬಾ ನಗಿಸ್ತಾನೆ ನನ್ನ ಅನ್ಸುತ್ತೆ. ಅಂದ್ರೆ ನನ್ ಮಗಳು ಮೇಲೂ ಹಂಗೆ ಮಾಡ್ತಾ ಇದ್ದೆ, ಓದಲ್ಲ ಓದಲ್ಲ ಅಂತ. ಇವಾಗ ಏನ್ ರ್ಯಾಂಕ್ ತಗೊಂಡ್ ಏನ್ ಮಾಡ್ಬೇಕು, ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಓದು ಅನ್ನೋ ವಾ. ಮಟ್ಟಕ್ಕೆ ನನ್ನನ್ನ ನಾನ್ ಸಮಾಧಾನ ತಂದ್ಕೊಂಡಿದೀನಿ ಮ್ಯಾಮ್. ಯಪ್ಪಾ.